ಸ್ನೇಹಿತರೆ ನಮಸ್ಕಾರ. ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಈ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ಈ ನಮ್ಮೊಳಗೆ ಅಂತೇಳಿ ದಾಸಶ್ರೇಷ್ಠರು ಹೇಳ್ತಾರೆ. ಯಾಕೆಂದರೆ ದೇವರು ಮಾನವನ ರೂಪದಲ್ಲಿ ಅವನ ಮುಂದೆ ಪ್ರತ್ಯಕ್ಷನಾದಾಗ ಗುಡಿ ಗೋಪುರವನ್ನು ಸುತ್ತಿದ್ರೆ ಬಂದ್ಬಿಡುವುದಿಲ್ಲ. ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿಕೊಂಡು ವಿಭೂತಿ ಹಚ್ಕೊಂಡು ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು ಪಾದಯಾತ್ರೆ ಮಾಡಿ ಉಪವಾಸ ಮಾಡಿ ವ್ರತ ಮಾಡಿದ್ರೆ ಭಗವಂತ ಒಲಿದಾಗಿದ್ದರೆ ಏನೇನೋ ಆಗ್ತಿತ್ತು. ಮುಂದುವರಿದ ದೇಶಗಳಲ್ಲಿ ಭಗವಂತ ಯಾರು ಅಂತ ಗೊತ್ತಿಲ್ಲ. ಈ ನಮ್ಮ ಧರ್ಮದಲ್ಲಿ ದೇವರು, ದಿಂಡ್ರು, ದೆವ್ವ ಇವೆಲ್ಲವನ್ನು ನಂಬಲು ನಾವಿರೋದ್ರಿಂದ ಈ ಮಟ್ಟಿಗೆ ಇದ್ದೀವಿ. ಇನ್ನೂ ಬಸವಣ್ಣನವರ ತತ್ವ ಏನಿದೆ, ಕಾಯಕವೇ ಕೈಲಾಸ. ಹಂಗೆ ಮೈ ಬಗ್ಗಿಸಿ ದುಡಿದ್ರೆ, ಸಂಪಾದನೆ ಮಾಡಿದ್ರೆ ಅದೇ ಸ್ವರ್ಗ. ದುಡಿಯುವ ಸಂದರ್ಭದಲ್ಲಿ ಸುಮ್ಮನೆ ಕಾಲಹರಣ ಮಾಡ್ತಾಯಿದ್ರೆ ಯಾವ ಜಪ ತಪ ಬೆಳಗ್ಗೆ ಸಂಜೆ ತನಕ ಭಗವಂತಂತ ಕೂತ್ಕೊಂಡು ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ ಕೈ ಮುಗಿದ್ರೆ ಭಗವಂತ ಕೊಡ್ತಾನ? ಕೊಡಲ್ಲ. ಅದೇ ಸಮಯವನ್ನು ನಾವು ಮಾನಸಿಕವಾಗಿ ದೈಹಿಕವಾಗಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ದುಡ್ಡು ಬರ್ತದೆ. ಈ ಸಾಫ್ಟ್ವೇರ್ ಕಂಪ್ನಿಯವರು, ಟಾಟಾ, ಬಿರ್ಲಾ, ಬಿಲ್ಗೇಟ್ಸು, ಇನ್ಫೋಸಿಸ್ ನಾರಾಯಣ ಮೂರ್ತಿ, ಎಲಾನ್ ಮಸ್ಕು, ಗೂಗಲ್ CEO, ಫೇಸ್ಬುಕ್ CEO ಇವ್ರಿಗೆಲ್ಲ ದೇವರು ಅಂದರೆ ಏನು ಗೊತ್ತಿಲ್ಲ. ಆದ್ರೂ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ದುಡ್ಡು ಮಾಡ್ತವೆ. ಹಾಗೇನ್ಬಿಟ್ಟು ದೇವರು ಮಾಡಬೇಡಿ ಅಂತ ಹೇಳುವುದಿಲ್ಲ. ದೇವರು ಯಾವ ಥರಲ್ಲಿಲ್ಲ. ಈಗ ಒಂದು ಕಲ್ಲನ್ನು ನಾವು 100 ಏಟು ಹಾಕಿದ್ರೆ ಅದು ಚಪ್ಪಡಿ ಕಲ್ಲು ಆಯ್ತದೆ, ದಿಂಡು. 1000 ಏಟು ಹಾಕಿದ್ರೆ ದೇವಸ್ಥಾನದ ಕಂಬ ಆಯ್ತು. ಕೋಟ್ಯಾಂತರ ಉಳಿ ಏಟು ಬಿದ್ದರೆ ದೇವಸ್ಥಾನದೊಳಗಿರುವಂಥ ವಿಗ್ರಹ ಆಯ್ತದೆ. ಅಂದರೆ ಕಲ್ಲೇ ಅದು. ಆ ಕಲ್ಲಿಗೆ ನಾವು ಶ್ರಮ ಹಾಕಿ ಅದೊಂದು ಮೂರ್ತಿ ರೂಪವನ್ನು ಕೊಟ್ಟಾಗ ಅದು ಭಗವಂತ ಆಯ್ತು. ಭಕ್ತ ಪ್ರಹ್ಲಾದರು ಹೇಳ್ತಾನಲ್ಲ, ಈ ಕಂಬದಲ್ಲಿದ್ದಾನೆ, ಆ ಕಂಬದಲ್ಲಿದ್ದಾನೆ, ನನ್ನಲ್ಲಿದ್ದಾನೆ, ನಿನ್ನಲ್ಲಿದ್ದಾನೆ ಅಂತ. ಹಂಗೆ ಸಕಲ ಚರಾಚರ ವಸ್ತುಗಳಲ್ಲಿ ಅಣುರೇಣು ತೃಣಕಾಷ್ಟಗಳಲ್ಲಿ ಭಗವಂತ ಇದ್ದಾನೆ. ನಾವು ಒಳ್ಳೆ ಮಾತನಾಡಿದ್ರೆ ಅದೇ ಭಗವಂತ. ಏನಪ್ಪ ಅನ್ನೋದು ಬದಲಾಗಿ ಏನಿಲ್ಲ ಅಂದರೆ ಅದು ದೆವ್ವ. ಏನಪ್ಪ, ಅಣ್ಣ, ಅಕ್ಕ, ಅವ್ವ ಅಂದರೆ ಅದು ದೇವರು. ಈಗ ನಾನಾ ರೀತಿಯಲ್ಲಿ ನಾವು ವ್ಯಾಖ್ಯಾನವನ್ನು ನೀಡ್ಬೋದು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೊನ್ನೆ ಮಲೈ ಮಾದೇಶ್ವರ ಬೆಟ್ಟಕ್ಕೆ ಯಾರೋ ಪಾದಯಾತ್ರೆ ಹೋಗುವಾಗ ಚಿರತೆ ದಾಳಿ ಮಾಡ್ತಾರೆ. ಇವತ್ತು ಆ ಚಿರತೆ ಹಿಡ್ದವ್ರೆ ಅಂತ. ಆ ಚಿರತೆಯೋ ಇನ್ನೊಂದು ಚಿರತೆಯೋ ಏನು ಮನ್ಸನೇ ಇವನು ಅವನು ಅನ್ನೋಕ್ಕೆ. ಇನ್ನೊಂದು ಚಿರತೆ ಹಿಡ್ದಿದ್ದಾರೋ ಅದೇಯೋ ಅದು ನಮಗೆ ಗೊತ್ತಿಲ್ಲ. ಪಾದಯಾತ್ರೆ ಮಾಡಬೇಕೆ ನೀವು ಮೊದಲು ಸೇಫ್ಟಿಯಾಗಿ. ಭಗವಂತ ನೀವು ಹಂಗೆಲ್ಲ ಬನ್ನಿ ಅನ್ನೋದಿಲ್ಲ. ಬೇಡ್ರ ಕಣ್ಣಪ್ಪ ಏನು ಮಾಡ್ತಾನೆ, ನನಗೇನೇ ಬೇಟೆ ಸಿಕ್ಕಿದ್ರೆ ನಿನಗರ್ಧ ಪಾಲು. ಮೊಲ ಸಿಗ್ತದೆ, ಆ ಮೊಲವನ್ನು ಅರ್ಧ ಕೂದು ಇವನು ಮಡಿಕೊಂಡು ಇನ್ನರ್ಧ ಬೇಯಿಸ್ಬಿಡ್ತಕ್ಕೆ ಹೋಗಿ ಶಿವಲಿಂಗದ ಹತ್ರ ಇಡ್ತಾನೆ. ಬೇಡ್ರ ಕಣ್ಣಪ್ಪನಿಗೆ ಅವನ ಆತ್ಮ ಶುದ್ಧಿಯಾಗಿದ್ದಕ್ಕೆ ಭಗವಂತ ಒಲಿಲಿಲ್ವೇ? ಹಂಗಾಗ್ಬಿಟ್ಟು ನಾನು ಹೇಳುವಂಗೆ ಉಳ್ಳು ಸೇವೆ ಮಾಡಿದ್ರೆ, ತಣ್ಣೀರು ಸ್ನಾನ ಮಾಡಿಬಿಟ್ರೆ 3 ದಿನಕ್ಕೂ ದೇವ್ರಿಗೆ ಹೋಯ್ತಾ ಬರುವುದಿಲ್ಲ. ಈಗ ನೋಡಿದ್ರೆ ರಾಜ್ಯದಲ್ಲಿ ಶಕ್ತಿ ಯೋಜನೆ ಬಂದಮೇಲೆ ಮೂಲೆ ಮುಡುಕೆಲಿರು ದೇವರೆಲ್ಲ ಅನ್ಬಿಡ್ಲಿಲ್ಲ. 6 ತಿಂಗಳು ವರ್ಷ ಆದ್ರೂ ಮಲೈ ಮಾದೇಶ್ವರನ ಬೆಟ್ಟಕ್ಕೆ, ಧರ್ಮಸ್ಥಳಕ್ಕೆ, ಕುಕ್ಕೆಗೆ, ಹೊರನಾಡುಗೆ, ಶೃಂಗೇರಿಗೆ, ಮತ್ತೊಂದು ಮಗದೊಂದಕ್ಕೆ ಹೋಗದೇ ಇದ್ದವರು 15 ದಿನಕ್ಕೂ ಅಮಾಸೆ ಹುಣ್ಣಿಮೆಗೆಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀನಿ, ಇಲ್ಲಿ ಗೌಡಗೆರೆ ಚಾಮುಂಡೇಶ್ವರಿಗೆ ಹೋಗ್ತೀನಿ. ಇದೇ ಆಗೋಯ್ತು. ಅವ್ರಿಗೆಲ್ಲ ಒಲಿದಿಲ್ಲ. ನಾನು ಹೇಳ್ದಂಗೆ ಇಲ್ಲಿ ಯಾರ್ಯಾರು ಶ್ರೀಮಂತರವ್ರೆ, ಪಾಶ್ಚಿಮಾತ್ಯ, ಜರ್ಮನಿ, ಜಪಾನ್, ಇಂಗ್ಲೆಂಡ್, ಅಮೇರಿಕಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡು ಅವರೆಲ್ಲ ಯಾರು ಕ್ರಿಶ್ಚಿಯನ್ ಧರ್ಮದವರು. ಯೇಸುವನ್ನು ಒಬ್ಬನ ನಂಬ್ತಾರೆ.
ಇಸ್ಲಾಂನವರು ಮಹಮ್ಮದ್ ಪೈಗಂಬರ್ ನಂಬ್ತಾರೆ, ಅಲ್ಲಾಹೋ ಅಕ್ಬರ್ ಅಂದ್ಬಿಡ್ತಾರೆ. ಅವರಲ್ಲಿ 2-3 ಪಂಗಡ ಇರ್ಬೋದು, ಕ್ರಿಶ್ಚಿಯನ್ನಲ್ಲೂ 2 ಪಂಗಡ ಇರ್ಬೋದು, ಆದರೆ ಒಬ್ಬೊಬ್ಬ ದೇವ್ರನ್ನ ಅವ್ರು ಪೂಜೆ ಮಾಡ್ತಾರೆ. ಇಲ್ಲಿ ಹಂಗಲ್ಲ. ಸಂಕ್ರಾಂತಿ, ರಥಸಪ್ತಮಿ, ಶಿವರಾತ್ರಿ, ಯುಗಾದಿ, ಆಯುಧ ಪೂಜೆ, ದೀಪಾವಳಿ, ಬಲಿಪಾಂಡ್ಯಮಿ, ವರಮಹಾಲಕ್ಷ್ಮಿ, ಎಷ್ಟು ಜನಗಳ ಮನೆಯಲ್ಲಿ ವರಮಹಾಲಕ್ಷ್ಮಿ ಕುಣಿಸಿ ವರ್ಷದಿಂದ ವರ್ಷಕ್ಕೆ ಲಕ್ಷ್ಮಿ ದುಪ್ಪಟ್ಟು ಹಾಕ್ತಾ ಇದ್ದಾಳು. ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿ ಕುಣಿಸ್ತಿದ್ದವರೆಲ್ಲ ಊರೇ ಬಿಟ್ಬಿಟ್ರು ಸುಮಾರು ಜನ. ಹಾಗಾಗಿ ಅದನ್ನು ನಾವೇನು ಮಾಡಬೇಕು, ಒಳ್ಳೆಯ ಕೆಲಸದಲ್ಲಿ ನೀವು ದೈಹಿಕವಾಗಿ ಮಾಡ್ತಿರೋ ಮಾನಸಿಕವಾಗಿ ಸಂಪಾದನೆ ಮಾಡ್ತಿರೋ ಅದು ನಿಮ್ಮ ವಿವೇಚನೆಗೆ ಬಿಟ್ಟ ವಿಚಾರ. ಹಾಗಾಗಿ ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನುವಂಥ ತತ್ವದಡಿ ನಾವು ನಮ್ಮನ್ನು ತೊಡಗಿಸ್ಕೊಂಡಾಗ ಭಗವಂತ ಕೊಡ್ತಾನೆ. ಈಗ ದೇವ್ರೇ ನನಗೇನು ಕೊಡಲಿಲ್ವಲ್ಲಪ್ಪ, ನಾನು ನಿನ್ನ ದರ್ಶನ ಮಾಡೋಕ್ಕೆ ಗಂಟೆ ಸರ್ತಿ ಸಾಲಲ್ಲಿ ಬಂದೆ, ಪಾದಯಾತ್ರೆ ಬಂದೆ ಅಂದರೆ ಭಗವಂತ ಹೇಳ್ತಾನೆ ಭಕ್ತನಿಗೆ, ನಾನು ನಿನ್ನೊಳಗೆ ಇದ್ದೆ, ನೀನು ಅದಕ್ಕೆ ಒಂದು ಮೂರ್ತ ರೂಪ ಕೊಟ್ಬಿಟ್ಟು ತಂದು ಇಲ್ಲಿ ದೇವಸ್ಥಾನದೊಳಗೆ ಹಾಕ್ಬಿಟ್ಟು ಬೀಗ ಹಾಕ್ಕೊಂಡು ಜನ ಜಾಸ್ತಿ ಐತಿದಂಗೆ ನೀನೇ ಸರ್ತಿ ಸಾಲು ಮಾಡಿಬಿಟ್ಟು ಈಗ ಗಂಟೆ ನಿಂತ್ಕೊಂಡೆ, ಕೈ ನೋವು ಕಾಲು ನೋವು ಬಂದು ನೀನು ದರ್ಶನಕ್ಕೆ ಬರುವಂಗಾಯ್ತು ಅಂದಲ್ಲ. ನಿನ್ನಲ್ಲೇ ನಾನಿದ್ನಲ್ಲ, ನೀನು ಯಾಕೆ ಕಷ್ಟ ಬಿದ್ದು ನನ್ನ ನೋಡಕ್ಕೆ ಬಂದೆ ಅಂತೇಳಿ ಭಗವಂತ ಭಕ್ತನಿಗೆ ಪ್ರಶ್ನೆ ಮಾಡ್ತಾನೆ. ಹಂಗಾಗಿ ಇಲ್ಲಿ ಆತ್ಮ ಇದೆಯಲ್ಲ, ಹೃದಯ, ಅದರಲ್ಲಿ ನಾವು ಶುದ್ಧತೆಯಾಗಿರಬೇಕು. ಅಲ್ಲೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜಾರಪ್ಪ ಎಗರಾಡೋದು, ಆರತಿ ತಟ್ಟೆಗೆ 100 ರೂಪಾಯಿ ಹಾಕ್ತಾಗ ಖುಷಿಯಾಗಿ ಕುಂಕುಮಾರ್ಚನೆ, ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಮತ್ತೊಂದು ಅರ್ಚನೆ ಮಾಡೋದು, ಚಿಲ್ಲರೆ ಕಾಸು ಹಾಕ್ರೆ ಸೌಂಡ್ಗೆ ನಡಿ ಅನ್ನೋದು ನೋಡಿವೀಗ. ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ದಿನಗಟ್ಟಲೆ ಗಂಟೆಗಟ್ಟಲೆ ಲೈನಲ್ಲಿ ನಿಂತಿರ್ತಾರೆ. ಮತ್ತೊಂದು ಮಗದೊಂದು ದೇವಸ್ಥಾನಕ್ಕೆ ಹೋಗಿ ಒಂದು 5 ಸೆಕೆಂಡು ಆ ದೇವರನ್ನು ನೋಡೋಕೆ ಬಿಡೋದಿಲ್ಲ ಅವರು. ಅದು ಟೈಮಿಂಗ್ಸು ದೇವ್ರಿಗೆ ಇಷ್ಟೊತ್ತಿಗೆ ದರ್ಶನ ಮಾಡಬೇಕು ಅಂತ. ಬೇರೆ ಟೈಮಲ್ಲಿ ಹೋದ್ರು ದೇವರು ಮುಖ ಮುಚ್ಕೊಬಿಟ್ಟಾನೆ. ಬೆಳಗ್ಗೆ ಶುರುವಾದರೆ ದರ್ಶನ ರಾತ್ರಿ 11 ಗಂಟು ಆಗಲಿ ಜನ ಮುಗಿ ಗಂಟ ಮಧ್ಯ ರೆಸ್ಟು ದೇವ್ರಿಗೆ. ದೇವ್ರು ಓದೋರೆಲ್ಲ ಅರ್ಜಿ ಇಸ್ಕೊಂಡು ಓದಿ ಸೈನ್ ಹಾಕಿ ಕೊಡ್ತಾನಲ್ಲ, ಯಾವ್ಯಾವ ಕಷ್ಟಕ್ಕೆ ಬಂದಿದ್ದೀರಿ, ಇಂಥ ದಿನದೊಳಗೆ ನಿಮ್ಮ ಬೇಡಿಕೆ ಪೂರೈಸ್ತೀನಿ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಅಂತ ದೇವರು ಓದಿ ನೋಡ್ಬಿಟ್ಟು ಹಿಂಗೆ ಎಲ್ಲ ಸೈನ್ ಹಾಕಿ ಕೊಟ್ಟಾನೆ. ಅಲ್ಲದೆ ದೇವ್ರುಗಳು PA ಏನಾರ ಅರ್ಜಿ ಕೊಟ್ಟಾನ, ನೋಡಪ್ಪ ಇದೇನು ಇಲ್ಲಿ ರಾಜಕೀಯದವ್ರು ಮುಖ್ಯಮಂತ್ರಿ ಕೊಡ್ತಾರಲ್ಲ ಸಂಬಂಧಪಟ್ಟಂಥ ಇಲಾಖೆ ಸಚಿವರಿಗೆ ಅಧಿಕಾರಿಗಳ್ಗೆ ಹಂಗೇನಾರ ದೇವರು ಬೇರೆ ಇಲಾಖೆಗೆ ಒಬ್ಬೊಬ್ಬರು ಒಂದೊಂದು ಕಷ್ಟಕ್ಕೆ ಮದುವೆದ್ಕೊಂದು, ಕೆಲಸದ್ಕೊಂದು, ಜಮೀನು ವ್ಯಾಜ್ಯಕ್ಕೊಂದು, ಈ ರೀತಿ ಏನಾರ PAಗಳು ಮಡಿಕೊಂಡಿದ್ದಾನ ಭಗವಂತನಿಗೂ ಒಂದು ಲಿಮಿಟ್ ಅಂತ ಇರ್ತದೆ ತಾನೆ. ಹಾಗಾಗಿ ದಯವಿಟ್ಟು ಹಂಗನ್ಬಿಟ್ಟು ನಾನು ದೇವ್ರು ವಿರೋಧಿಸ್ತೀನಿ, ಧರ್ಮ ವಿರೋಧಿಸ್ತೀನಿ ಅಲ್ಲ. ಇಲ್ಲಿ ನೋಡಿ, ಬೆಳಗ್ಗೆ ಎದ್ದು ಮುಖ ತೊಳೆದು ನಾವು ಊರಲ್ಲಿ ಇರಲಿ, ಕರ್ತವ್ಯಕ್ಕೆ ಹೋಗಲಿ, ಕುಂಕುಮ ಹಚ್ಕೊ ಹೋಯ್ತೀನಿ. ಧರ್ಮದ ಬಗ್ಗೆ ನನಗೆ ಯಾರೇನು ಪ್ರಶ್ನೆ ಮಾಡೋದಿಲ್ಲ, ನಾನು ಯಾರನ್ನೂ ಪ್ರಶ್ನೆ ಮಾಡೋದಿಲ್ಲ, ನಾನು ಪ್ರಶ್ನೆ ಮಾಡ್ಬೋದಿಲ್ಲ. ಅವ್ರವ್ರ ಧರ್ಮ, ಅವರ ಆಹಾರ ಪದ್ಧತಿ ಅವ್ರಿಗೆ ಸಂಬಂಧಪಟ್ಟದ್ದು. ಹಾಗೆ ನನ್ನ ಧರ್ಮ ನನಗೆ ಇತ್ತು. ಹಂಗನ್ಬಿಟ್ಟು ಧರ್ಮ ಅಂದ್ಬಿಟ್ಟು ಈಗ ಮಾಂಸ ತಿಂತೀವಿ ಅಂದ್ಬಿಟ್ಟು ಮೂಳೆ ಕತ್ಕಾಕ ಓಡಾಡೋಕ್ಕಾಗದೆ ನಾವು ಮಾಂಸಾಹಾರಿಗಳು ಅಂತ. ಆ ಲೆಕ್ಕಾಚಾರದಲ್ಲಿ ನಾನು ಹೇಳ್ತೀನಿ, ನೀವು ದೇವ್ರು ಮಾಡಿ, ಪಾದಯಾತ್ರೆ ಮಾಡಿ, ತಣ್ಣೀರು ಮುಳುಗಿ, ಇನ್ನೊಂದು ಉಳು ಸೇವೆ ಮಾಡಿ, ಅಜ್ಜೆ ಮೇಲೆ ಅಜ್ಜೆ ನಡ್ಕೋಗಿ, ಮಂಡಿ ಮೇಲೆ ನಡ್ಕೋಗಿ, ಅದು ನಿಮ್ಮ ವಿವೇಚನೆ. ಆದರೆ ನಿಮ್ಮ ಸುರಕ್ಷತೆಯಲ್ಲಿ ನೀವಿರಿ ಅನ್ನೋದು ನನ್ನ ಕಳಕಳಿ ಕಾಳಜಿ. ಏಕೆಂದರೆ ಮಾನವ ಜನ್ಮ ದೊಡ್ಡದು, ಅದು ಹಾನಿ ಮಾಡಿಕೊಳ್ಳಬೇಡಿರೋ, ಹುಚ್ಚಪ್ಪಗಳಿರ ಅಂತ ಹೇಳ್ತಾರೆ ಹಿರಿಯವರು. ಎಷ್ಟೋ ಜನ್ಮಕ್ಕೆ ಒಂದು ಜನ್ಮ ನಾವು ಮನುಷ್ಯನಾಗಿ ಹುಡೋದು. ಹಿಂದಿನ ಜನ್ಮದ ಮಾಡಿರುವಂಥ ಫಲಾಫಲಗಳು, ದಾನ ಧರ್ಮಗಳು, ಒಳ್ಳೆಯದು ಕೆಟ್ಟದ್ದರ ಹಿನ್ನೆಲೆಯಲ್ಲಿ ಭಗವಂತ ಈ ಜೀವನದಲ್ಲಿ ನಮ್ಮನ್ನು ಮನಸ್ಸನ್ನಾಗಿ ಸೃಷ್ಟಿ ಮಾಡಿರ್ತಾನೆ. ಅದನ್ನು ಒಳ್ಳೆತನದಿಂದ ಸುಖ ಸಂತೋಷದಿಂದ ಕಳ್ಕೊಂಡು ಭಗವಂತ ಮುಗೀತು ಬಾಪ ನೀನು, ಈಗ ನಿಂದೆಲ್ಲ ಮುಗೀತು, ಈಗ ನನ್ನಲ್ಲಿ ನೀನು ಬಂದು ಲೀನ ಆಗೋ ತನಕ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೋದಾಗಲಿ, ಔಷಧಿ ಕುಡಿಯೋದಾಗಲಿ, ಈ ರೀತಿ ಪ್ರಾಣಿಗಳಿಗೆ ಸಿಕ್ಕಿ ಹೋಗು ಬ್ಯಾಡುದು ಅನ್ನೋದು ನನ್ನ ಮನವಿ. ಎಲ್ರಿಗೂ ಒಳ್ಳೆಯದಾಗಲಿ.
ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶುಭ ದಿನ, ವಂದನೆಗಳು.